ಈಗ ಒಬ್ಬ ಮಹಿಳೆ ಅಥವಾ ಒಬ್ಬ ಹುಡುಗಿ ತನ್ನ ಲವ್ ಮ್ಯಾರೇಜ್ ಆಗಿ ಫ್ಯಾಮಿಲಿಯಿಂದ ದೂರ ಆದ್ಮೇಲೆ ತನ್ನ ತಂದೆ ತಾಯಿ ಆಸ್ತಿಯನ್ನು ಅವಳು ಪಡಿಬಹುದು. ಇದಕ್ಕೆ ನಮ್ಗೆ ಅಗೇನ್ 2015 ಅಲ್ಲೇ ಬಂದಿದ್ದು ಇದನ್ನು ಸಹ, ವಿನಿತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ ಅಂತ. ತಂದೆ ಆಸ್ತಿಯಿಂದ ಪ್ರಾಪರ್ಟಿನ ನೀವು ಪಡೆಯೋದಿಕ್ಕೆ ಅಂತ ನಿಮಗೆ ತಂದೆ ಆಸ್ತಿ ಅಂತಂದಾಗ ಇಲ್ಲಿ 2 ರೀತಿಯ ಆಸ್ತಿ ಬರುತ್ತೆ. ಒಂದು ಪಿತ್ರಾರ್ಜಿತ ಆಸ್ತಿ, ಆನ್ಸಿಸ್ಟ್ರಲ್ ಪ್ರಾಪರ್ಟಿ. ಇನ್ನೊಂದು ನಿಮ್ ತಂದೆಯ ಸ್ವಯಾರ್ಜಿತ ಆಸ್ತಿ, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ. ನಿಮಗೆ ಇದು ಜನರಲ್ ನೋಷನ್, ಆಸ್ತಿಯಲ್ಲಿ ಭಾಗ ಪಡಿಬಹುದು ಅನ್ನೋದು. ಸಮಭಾಗ ಇದೆ, ಬೇರೆ ಮಕ್ಕಳು ಎಷ್ಟು ಜನ ಇದಾರೆ ಅಷ್ಟು ಜನರಿಗೆ ಈಕ್ವಲ್ ಸಿಗತ್ತೆ. ಹುಡುಗ ಹುಡುಗಿ ಭೇದ ಭಾವ ಮಾಡೋ ಹಾಗಿಲ್ಲ. ನೀವು ಲವ್ ಮ್ಯಾರೇಜ್ ಆದ್ರೂ ಸರಿ, ನೀವು ಅರೇಂಜ್ ಮ್ಯಾರೇಜ್ ಆದ್ರೂ ಸರಿ, ಅದು ಇಲ್ಲಿ ಕಾನ್ಸೆಪ್ಟೇ ಬರೋದಿಲ್ಲ. ಸೊ ನಿಮಗೆ ಯಾವ್ದ್ರಲ್ಲಿ ಭಾಗ ಸಿಗತ್ತೆ ಅಂತಂದ್ರೆ ತಂದೆಯ ಸ್ವಯಾರ್ಜಿತ ಆಸ್ತಿಯಲ್ಲ. ಒಬ್ಬ ವ್ಯಕ್ತಿ ತಂದೆಯ ಸ್ವಯಾರ್ಜಿತ ಆಸ್ತಿ